ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಡೀಲರ್ಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಹಾಲಿಡೇಸಲ್ಲಿ ನಾನು ಊಟಿಗೆ ಬಂದಿದ್ದೇನೆ. ತುಂಬ ಕೋಲ್ಡ್ ಇದೆ ಹಾಗೂ ನನಗೆ ನನ್ನ ಫ್ಯಾಮಿಲಿ ಜೊತೆ ವೇರಿಯಸ್ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಾನು ಥಿಂಕ್ ಮಾಡಿದ್ದೇನೆ. ಅದಕ್ಕೋಸ್ಕರ ಫಸ್ಟ್ ನನಗೆ ಸರ್ಚ್ ಮಾಡುವಾಗ ಸಿಗುವಂಥದ್ದು ನನಗೆ ಗೌರ್ಮೆಂಟ್ ಮ್ಯೂಸಿಯಮ್. ಸೊ ಇಲ್ಲಿ ಉದಗಮಂಡಲಮಲ್ಲಿ ಉಂಟು. ಫಸ್ಟ್ ಎಂಟ್ರಿ ಟಿಕೆಟ್ಸ್ ತುಂಬ ಚೀಪ್, ₹10 per person. ಹಾಗೂ ಮೊಬೈಲ್ ಮತ್ತು ಕ್ಯಾಮ್ರಾ ನಿಮಗೆ ಯೂಸ್ ಮಾಡಲಿಕ್ಕೆ ಬೇಕಾದರೆ ಕ್ಯಾಪ್ಚರ್ ಮಾಡಲಿಕ್ಕೆ ಫೋಟೋಸ್ ಎಲ್ಲ ಯು ಹ್ಯಾವ್ ಟು ಪೇ ಎಕ್ಸ್ಟ್ರಾ. ಇಲ್ಲಿ ಬರುವಾಗ ಇದು ಫುಲ್ ಸ್ಟೋನಲ್ಲಿ ಮಾಡಿರುವಂಥ ಮನೆ ಇದು. ಆ್ಯಂಡ್ ದೆನ್ ಇಟ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಬಿಲ್ಡಿಂಗ್ ಊಟಿಯಲ್ಲಿ. ಎಂಟ್ರೆನ್ಸಲ್ಲಿ ನಿಮಗೆ ದೊಡ್ಡ 2 ರೂಮ್ ಕಾಣ್ತಾ ಉಂಟು. ಸೊ ಫಸ್ಟ್ ರೂಮಲ್ಲಿ ಎಂಟರ್ ಮಾಡುವಾಗ ನಮಗೆ ಆ್ಯನಿಮಲ್ಸ್ ಇದು ವೇರಿಯಸ್ ಸ್ಕಲ್ಸ್ ಎಲ್ಲ ಇತ್ತು. ಇಲ್ಲಿ ಸ್ಕಿನ್ ಎಲ್ಲ ಅದು ಆ್ಯಕ್ಚುಲಿ ಒರಿಜಿನಲ್ಲೇ ಅವ್ರು ತುಂಬ ಒಳ್ಳೆಯದಾಗಿ ಪ್ರಿಸರ್ವ್ ಮಾಡಿದ್ದಾರೆ. ಈ ರೂಮಲ್ಲಿ ಆ್ಯನಿಮಲ್ ಸ್ಕಲ್ಸ್ ಎಲ್ಲ ಅವ್ರು ಇಟ್ಟಿದ್ದಾರೆ. ಈ ರೂಮ್ ಬೇಸಿಕಲಿ ಎಂಟ್ರೆನ್ಸಲ್ಲಿ ನಿಮಗೆ ರೈಟ್ ಸೈಡ್ಗೆ ಫಸ್ಟ್ ರೂಮ್ ಇದು. ಬೇರ್, ಬುಲ್ ಹಾಗೂ ಇನ್ನೊಂದು ನನಗೆ ಯಾವ್ದು ಲೈಕ್ ಆಯಿತು ಅಂದರೆ ಹಾರ್ಸ್ದು ಸ್ಕೆಲಿಟನ್. ನಾವು ಫಸ್ಟ್ ಎನಿಸಿದ್ವಿ ಡೈನೋಸರ್ ಅಂತ, ಬಟ್ ಇಟ್ ಈಸ್ ಸ್ಕೆಲಿಟನ್ ಆಫ್ ಅ ಹಾರ್ಸ್. ತುಂಬ ಒಳ್ಳೆಯದಾಗಿ ಅವರು ಪ್ರಿಸರ್ವ್ ಮಾಡಿದ್ದಾರೆ. ಮುಟ್ಲಿಕ್ಕೆಲ್ಲ, ಬಟ್ ಕಿಯಾನಿಗೆ ಜಸ್ಟ್ ಟಚ್ ಮಾಡಲಿಕ್ಕೆ ಬೇಕಿತ್ತು, ಅದಕ್ಕೋಸ್ಕರ ನಾನು ಅವನಿಗೆ ಮುಟ್ಟಿಸಿದೆ, ಇಲ್ಲಾದರೆ ಇಲ್ಲ. ಸೊ ನೆಕ್ಸ್ಟ್ ಒನ್ ವಿ ಹ್ಯಾವ್ ದ ಹೆಡ್ ಆಫ್ ದ ಬಾಕಿಂಗ್ ಡೀರ್ ಉಂಟು, ಬಫೆಲೋ ಉಂಟು, ಕಾಟಿ ಎಲ್ಲ ಉಂಟು. ಸೊ ಡಿಫ್ರೆಂಟ್ ಆ್ಯನಿಮಲ್ಸ್ ಇದು ಸ್ಕಿನ್ ಹಾಗೂ ಅವರು ವೆರೈಟಿ ಆದ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಫ್ರೇಮ್ ಒಳಗೆ ಚೀತದ ಸ್ಕಿನ್ ಆ್ಯಕ್ಚುಲಿ ಒರಿಜಿನಲ್ ಆಗೋ ಕಾಣ್ತಾ ಉಂಟು. ಒರಿಜಿನಲ್ ತುಂಬ ಲೈಕ್ ಆಯಿತು ಇದು. ಪ್ಲಸ್ ಅಲ್ಲಿ ವೆರೈಟಿ ಆದ ಬೇರೆ ಆ್ಯನಿಮಲ್ಸ್ ಕೂಡ ಅಲ್ಲಿ ಒಳಗೆ ಇಟ್ಟಿದ್ದಾರೆ. ಸೊ ದ ವೇ ದೇ ಹ್ಯಾವ್ ಪ್ರಿಸರ್ವ್ಡ್ ಹಾಗೂ ಅವರು ಹೇಗೆ ಅವರು ಡಿಸ್ಪ್ಲೇ ಮಾಡಿದ್ದಾರೆ, ತುಂಬ ಎಕ್ಸೈಟೆಡ್ ಹಾಗೂ ತುಂಬ ಒಳ್ಳೆಯದಾಗಿ ಕಾಣ್ತಾ ಉಂಟು. ಎಲ್ಲ ರಿಯಲ್ ಆಗಿ ಕಾಣ್ತಾ ಉಂಟು. ಅವರು ನಿಜ ಅಂದರೆ ಜೀವಂತವಾಗಿದ್ದಾರೆ ಹಾಗೆ ಕಾಣ್ತಾ ಉಂಟು ಈ ಆ್ಯನಿಮಲ್ಸ್ ಎಲ್ಲ. ಸೊ ದಟ್ ಈಸ್ ದ ವೇ ದೇ ಹ್ಯಾವ್ ಪ್ರಿಸರ್ವ್ಡ್ ಇಟ್. ವಿ ಹ್ಯಾವ್ ಸ್ಪಾಟೆಡ್ ಚಿತ್ತಾ ಆಗಿರ್ಬೋದು, ಹಾಗೂ ಲೆಪರ್ಡ್ ಆಗಿರ್ಬೋದು, ಹಾಗೂ ವೇರಿಯಸ್ ಆ್ಯನಿಮಲ್ಸ್, ಮುಂಗೂಸ್ ಅದೆಲ್ಲ ಉಂಟು ಇಲ್ಲಿ. ನಿಮಗೆ ಪಾರ್ಕಿಗೆ ಹೋಗೋ ಬದಲು ಇಲ್ಲಿ ಬಂದು ವಿಸಿಟ್ ಮಾಡಿದರೆ ಕೂಡ ಯು ವಿಲ್ ಫೀಲ್ ರಿಯಲಿ ವೆರಿ ಹ್ಯಾಪಿ. ಸೊ ಇದು ಫಸ್ಟ್ ಟೈಮ್ ನಾನು ನೋಡಿರುವಂಥದ್ದು ಟ್ವಿನ್ ಕಾಫ್ ಎಬ್ನಾರ್ಮಲ್. ಆ್ಯಕ್ಚುಲಿ ಇದು ರಿಯಲಿ ಅವ್ರ ಮೆಡಿಸಿನ್ಸ್ ಎಲ್ಲ ಹಾಕಿವ್ರು ಇಟ್ಟಿದ್ದಾರೆ. ಇದು ನಾನು ಆಗ ನಿಮಗೆ ತೋರಿಸಿದ್ದು ಅದೇ ಸೇಮ್. ಈಗ ಬನ್ನಿ ನೆಕ್ಸ್ಟ್ ರೂಮಿಗೆ ಹೋಗುವ. ಸೊ ಅಲ್ಲಿ ಹೋಗುವಾಗ ಅವರು ಕೆಲವು ಡಿಸ್ಪ್ಲೇಸ್ ಎಲ್ಲ ಹಾಕಿದ್ದಾರೆ, ಫೇಮಸ್ ಆ್ಯನಿಮಲ್ಸ್ ಇನ್ ಊಟಿ. ಹಾಗೂ ಇದೆಲ್ಲ ಸ್ನೇಕ್ ಅದೆಲ್ಲ ಉಂಟು ಇಲ್ಲಿ, ಸ್ನೇಕ್ಸ್. Sando eating some bird. Gilchen. Baby. Snake. ಈ ರೂಮಲ್ಲಿ ಎವ್ರಿ ಟೈಪ್ ಆಫ್ ವೆರೈಟಿ ಆಫ್ ದ ಬರ್ಡ್ಸ್ ಇದು ಸ್ಕೆಲಿಟನ್ ಹಾಗೂ ಅವರು ರಿಯಲ್ ಆಗಿಟ್ಟಿದ್ದಾರೆ. ಎಲ್ಲ ರಿಯಲ್ ಆ್ಯನಿಮಲ್ಸ್. ಇಲ್ಲಿ ಸ್ಕೆಲಿಟನ್ ಆಫ್ ಈಗಲ್ ಆಗಿರಲಿ, ಟೋಟೈಸ್ ಸ್ಕೆಲಿಟನ್ ಹಾಗೂ ಹ್ಯೂಮನ್ ಸ್ಕಲ್, ಬೇರೆ ಬರ್ಡ್ ಕೂಡ ಸ್ಕಲ್ಸಲ್ಲಿ ಇಲ್ಲಿ ಇಟ್ಟಿದ್ದಾರೆ. ಹಾಗೂ ಅವರು ಬೋರ್ಡೆಲ್ಲ ಹಾಕಿದ್ದಾರೆ ಯಾವುದೆಲ್ಲ ಇನ್ಸೆಕ್ಟ್ಸ್ ಇಲ್ಲೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ಇಟ್ಸ್ ವೆರಿ ನೈಸ್. ಯಾಕೆಂದರೆ ಮ್ಯಾಂಗ್ಳೂರಲ್ಲಿ ಈ ಟೈಪ್ ನಮಗೆ ಮ್ಯೂಸಿಯಮ್ ಇಲ್ಲ. ಆ್ಯಂಡ್ ಫಸ್ಟ್ ಟೈಮ್ ನಾನು ಊಟಿಗೆ ಹೋಗ್ತಿದ್ದೇನೆ. ದೆನ್ ಐ ಫೆಲ್ ದ್ಯಾಟ್ ಗೋಯಿಂಗ್ ಟು ದಿಸ್ ಮ್ಯೂಸಿಯಮ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲ ರಿಯಲ್ ಬರ್ಡ್ಸ್. ಅವ್ರ ಮೆಡಿಸಿನ್ಸ್ ಎಲ್ಲ ಹಾಕಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಇಲ್ಲಿ ಒಂದು ಹಾರ್ನ್ ಬಿಲ್ ಹಾಗೂ ಇನ್ನೊಂದು ವಲ್ಚರ್. ಸೊ ದೀಸ್ 2 ಬರ್ಡ್ಸ್ ವೇ ಐ ಕ್ಯಾಚಿಂಗ್ ಇನ್ ದಿಸ್ ರೂಮ್. ಯಾಕೆಂದರೆ ದ ವೇ ದೇ ಹ್ಯಾವ್ ಡಿಸ್ಪ್ಲೇಗೆ ಹೇಗೆ ಇಟ್ಟಿದ್ದಾರೆ, ಇಟ್ ಇಸ್ ರಿಯಲಿ ವೆರಿ 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 ಆಸಮ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ಸ್ ನೈಸ್. ಯಾಕೆಂದರೆ ಮಕ್ಕಳಿಗೆಲ್ಲ ಬರ್ಡ್ಸ್ ಬಗ್ಗೆ, ಡಿಫ್ರೆಂಟ್ ಆ್ಯನಿಮಲ್ಸ್ ಬಗ್ಗೆ ಬೇಕಾದರೆ ದಿಸ್ ಇಸ್ ಬೆಸ್ಟ್ ಒನ್. ಇಲ್ಲಿ ಬೇರೆ ಬರ್ಡ್ಸ್ ಕೂಡ ಅವರು ಇಟ್ಟಿದ್ದಾರೆ. ಅವಲುಂಟು, ಮತ್ತು ಕ್ರೋ ಉಂಟು, ಮತ್ತು ಡಕ್ ಉಂಟು, ಡಕ್ ಸ್ಪೀಶೀಸ್ ಅದೆಲ್ಲ ಅವರು ಇಲ್ಲಿ ಇಟ್ಟಿದ್ದಾರೆ.
ಒಳ್ಳೆಯದು, ಮಕ್ಕಳಿಗೆಲ್ಲ ನಾಲೆಜ್ ಡೆವಲಪ್ ಮಾಡಲಿಕ್ಕೆ. ಐ ಥಿಂಕ್ ದಿಸ್ ಮ್ಯೂಸಿಯಮ್ ಈಸ್ ಒನ್ ಆಫ್ ದ ಬೆಸ್ಟ್ ಒನ್. ಹೌಸ್ ಪ್ಯಾರೋ ಉಂಟು, ಲವ್ ಬರ್ಡ್ಸ್ ಉಂಟು, ಮತ್ತು ಕ್ರೂ ಸ್ಪೀಷೀಸ್ ಉಂಟು. ಹಾಗೂ ಇಲ್ಲಿ ಚಿಕ್ಕ ಸ್ಮಾಲ್ ಸ್ಪೀಷೀಸ್ ಬರ್ಡಲ್ಲಿ ಅವರಿಲ್ಲಿ ಎಲ್ಲ ಇಟ್ಟಿದ್ದಾರೆ. ಅದೇ ಸೇಮ್ ರೂಮಲ್ಲಿ ಇನ್ನೊಂದು ವೆರೈಟಿಯಾದ ಇದು ಸೀ ಫಿಶ್ದು ಶೆಲ್ಸ್ ಆಗಿರಲಿ, ಹೌದು, ಬೇರೆ ಬೇರೆ ಟೈಪ್ದು ಶೆಲ್ಸ್ ಉಂಟು, ಫಿಶ್ ಉಂಟು, ಹಾಗೂ ಇದು ಮಾನಿಟರ್ ಲಿಸೆಂಟ್ ಅಂತ ಹೇಳ್ತೀವಿ ಅದು ಕೂಡ ಉಂಟು, ಕ್ರ್ಯಾಬ್ ಉಂಟು, ಟರ್ಟಲ್ ಶೆಲ್ ಉಂಟು, ಹಾಗೂ ಡಿಫ್ರೆಂಟ್ ಸಾರ್ಟ್ ಆಫ್ ಇದು ಓಷನಲ್ಲೆಲ್ಲ ನಮಗೆ ಡಿಫ್ರೆಂಟ್ ಐಟಮ್ಸ್ ಸಿಗುತ್ತೆ, ಅದು ಕೂಡ ಅವರು ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಅಲ್ಲಿ ಫಿಶ್ ಕೂಡ ಉಂಟು, ದೊಡ್ಡ ಫಿಶ್, ಅದು ಸೀ ಫಿಶ್, ಅದು ಕೂಡ ಅವರೆಲ್ಲ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಒಳ್ಳೆಯದಾಯಿತು ನೋಡಲಿಕ್ಕೆ. ಮಾನಿಟರ್ ಲಿಸರ್ಡ್ ಆ್ಯಕ್ಚುಲಿ ಹೊರಗೆ ಬರ್ತಾ ಉಂಟು, ಹಾಗೆ ಕಾಣ್ತಾ ಇರ್ತದು. ಹಾಗೂ ಅವರು ಲಿಕ್ವಿಡಲ್ಲಿ ಎಲ್ಲ ಫಿಶ್ ಎಲ್ಲ ಹಾಕಿ ಇಟ್ಟಿದ್ದಾರೆ. ಇಲ್ಲಿ ಬಂಗುಡೆ ಬೂತ ಎಲ್ಲ ಉಂಟು. ಈ ಬಾಕ್ಸಲ್ಲಿ ಬಟರ್ಫ್ಲೈಸ್ ಉಂಟು, ಮಾತ್ ಉಂಟು, ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆರೈಟೀಸ್ ಆಫ್ ಚಿಕ್ಕ ಚಿಕ್ಕ, ಅದು ಹೌಸ್ ಫ್ಲೈ ಇರ್ಬೋದು, ಇಲ್ಲಾಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಷೀಸ್ ಉಂಟು. ಇಲ್ಲಿ ಹನಿ ಬಿ ಎಲ್ಲ ಉಂಟು, ಬಟ್ ಅದು ಸ್ವಲ್ಪ ಕೆಲವೆಲ್ಲ ಡಿಸಾಲ್ವ್ ಆಗಿ ಹೋಗಿದೆ. ಬಟ್ ದೆನ್ ಇಟ್ ವಾಸ್ ಆಲ್ಸೋ ಗುಡ್ ಟು ಸಿ. ಇಲ್ಲಿ ಕೂಡ ಉಂಟು ಬಟರ್ಫ್ಲೈಸ್, ಮಾತ್, ಬೀಟಲ್, ಹಾಗೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ ಎಗ್ಸ್ ಕೂಡ ಈ ಗ್ಲಾಸ್ ಫ್ರೇಮಲ್ಲಿ ಇತ್ತು. ಒಳ್ಳೆಯದಾಯಿತು ನೋಡಲಿಕ್ಕೆ, ಹಾಕ್ ಬರ್ಡ್ಸ್ ಎಲ್ಲ. ಹಾಗೂ ಈಗ ಡಿಫ್ರೆಂಟ್ ರೂಮಿಗೆ ನಾವು ಎಂಟರ್ ಮಾಡುವಾಗ ಯು ಹ್ಯಾವ್ ಇಲ್ಲಿ ಎಲ್ಲ ಡೀಟೇಲ್ಸ್ ಅಬೌಟ್ ದ ಸ್ಟೋರಿ ಆಫ್ ಸುಲಿವನ್ಸ್ ನೀಲ್ಗಿರೀಸ್. ಇಲ್ಲಿ ಆ್ಯಕ್ಚುಲಿ ಊಟಿಯಲ್ಲಿ ಯು ಹ್ಯಾವ್ ಡಿಫ್ರೆಂಟ್ ಸಾರ್ಟ್ ಆಫ್ ಟ್ರೈಬ್ಸ್ ಅಂತ ಹೇಳ್ಬೋದು. ಸೊ ಒಂದೊಂದು ರೂಮಲ್ಲಿ ಇಟ್ ಡಿಪೆಕ್ಟ್ಸ್ ದ ಡೀಟೇಲ್ಸ್ ಆಫ್ ಅ ಪರ್ಟಿಕ್ಯುಲರ್ ಟ್ರೈಬ್. ಓಕೆ, ಸೊ ಇದೆಲ್ಲ ಪೇಂಟಿಂಗ್ಸ್ ಎಲ್ಲ ಉಂಟು ಇಲ್ಲಿ. ಹಾಗೂ ಇದು ಕೂನೂರ್, ಇಟ್ಸ್ ಅ ಪ್ಲೇಸ್ ಇನ್ ಊಟಿ. ಹಾಗೂ ಯಾವುದೆಲ್ಲ ಅವರು ಐಟಮ್ಸ್ ಎಲ್ಲ ಯೂಸ್ ಮಾಡ್ತಿದ್ರು, ಮ್ಯೂಸಿಕಲ್ ಐಟಮ್ಸ್ ಆಗಿರಲಿ, ಡ್ಯಾನ್ಸ್ ಐಟಮ್ಸ್ ಆಗಿರಲಿ, ಹಾಗೂ ಅವರು ಕಿಚನಲ್ಲಿ ಯಾವುದೆಲ್ಲ ಐಟಮ್ಸ್ ಅವರು ಯೂಸ್ ಮಾಡ್ತಿದ್ರು ಅದೆಲ್ಲ ಇಲ್ಲಿ ಅವರು ಡಿಸ್ಪ್ಲೇಗೆ ಇಟ್ಟಿದ್ರು. ಇಲ್ಲಿ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್, ಯಾವ ದೇವರನ್ನು ಅವರು ವರ್ಷಿಪ್ ಮಾಡ್ತಾಯಿದ್ರು, ವಾಟ್ ವಾಸ್ ಅ ವೇ ಆಫ್ ವರ್ಷಿಪ್, ಯಾರೆಲ್ಲ ಅವರು ಮೇನ್ ಇಂಪಾರ್ಟೆಂಟ್ ಇದ್ದರು ಅವರ ಟ್ರೈಬಲ್ ಜರ್ನಿಯಲ್ಲಿ, ಯಾವುದೆಲ್ಲ ಪಪೆಟ್ಸ್ ಎಲ್ಲ ಅವರ ಬೇಸಿಕಲಿ ಇಲ್ಲಿ ಪಪೆಟ್ ಶೋಸ್ ಎಲ್ಲ ಆರ್ಗನೈಸ್ ಮಾಡ್ತಾಯಿದ್ರು. ಸೊ ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ಇಲ್ಲಿ ಇಟ್ಟಿದ್ದಾರೆ. ಆಲ್ಸೋ ದೇ ವೇ ಸರ್ಟೆನ್ ಮ್ಯಾಪ್ಸ್. ಸೊ ಈಗ ನಾವು ಡಿಫ್ರೆಂಟ್ ರೂಮಿಗೆ ಹೋಗುವಾಗ ಯು ಹ್ಯಾವ್ ದ ಪೇಂಟಿಂಗ್ಸ್ ಆಫ್ ಡಿಫ್ರೆಂಟ್ ಪ್ಲೇಸಸ್ ಆ್ಯಂಡ್ ಆಲ್ಸೋ ದ ಟೂರಿಸ್ಟ್ ಪ್ಲೇಸಸ್ ಇನ್ ಊಟಿ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ರು ಅವರು. ಇಲ್ಲಿ ಡಿಫ್ರೆಂಟ್ ಗಾಡ್ಸ್ ಇದ್ದವರು ಸ್ಟ್ಯಾಚ್ಯೂ ಆಲ್ಸೋ ಇಲ್ಲಿ ಅವರು ಇಟ್ಟಿದ್ರು. ಸೊ ಇದು ಎಂಟ್ರೆನ್ಸಲ್ಲಿ ಇತ್ತು. ನಾವೆಲ್ಲ ಆಲ್ ದ 2 ರೂಮ್ಸ್ ಇಲ್ಲಿತ್ತು, 3 ರೂಮ್ಸ್ ಇತ್ತು ಗ್ರೌಂಡ್ ಫ್ಲೋರಲ್ಲಿ. ಸೊ 2 ರೂಮ್ ಆಯಿತು ಆಲ್ಮೋಸ್ಟ್. ಈಗ ನಾವು ನೆಕ್ಸ್ಟ್ 3rd ರೂಮಿಗೆ ಇಲ್ಲಿ ಬಂದಿದ್ದೇವೆ. ಸೊ 3rd ರೂಮಿಗೆ ನಾವು ಬರುವಾಗ ವಿ ಫೈಂಡ್ ಡಿಫ್ರೆಂಟ್ ಸಾರ್ಟ್ ಆಫ್ ಪೇಂಟಿಂಗ್ಸ್ ಇಲ್ಲಿ ಉಂಟು, ಹಾಗೂ ಸ್ಕ್ರಿಪ್ಚರ್ಸ್ ಎಲ್ಲ ಉಂಟು ಇಲ್ಲಿ. ಓಲ್ಡನ್ ಟೈಮ್ಸಲ್ಲಿ ಅದು ನಾವು ಹೇಳ್ತೇವಲ್ಲ ಲಿಪಿ ಅಂತ, ಅದೆಲ್ಲ ಬರಿತಾ ಇದ್ರಲ್ಲ ಅವರು, ಇದು ಕೋಕೋನಟ್ ಟ್ರೀದು ಲೀವ್ಸ್ ಮೇಲೆ, ಅದೆಲ್ಲ ಇಲ್ಲಿ ಇಟ್ಟಿದ್ರು. ಹಾಗೂ ದೇವರಿಗೆ ನಾವು ವರ್ಷಿಪ್ ಮಾಡ್ತೇವೆ ಅದರ ಬ್ಲೆಸ್ಡ್ ಐಟಮ್ಸ್ ಇಲ್ಲಿ ಇತ್ತು. ಹಾಗೂ ನೋಡಿ, ಇದೇ ಹೇಳಿದೆ ನಾನು, ಸ್ಕ್ರಿಪ್ಚರ್ಸ್ ಎಲ್ಲ ಅವರು ಇಲ್ಲಿ ಇದರಲ್ಲಿ ಬರೀತಾರಲ್ಲ, ಸೊ ಅದೆಲ್ಲ ಇತ್ತು. ಕೆಲವು ಪೇಂಟಿಂಗ್ಸ್ ಎಲ್ಲ ಇತ್ತು. ಸೊ ಡಿಫ್ರೆಂಟ್ ಸ್ಟೋನ್ಸ್ ಕೂಡ ಇತ್ತು, ಫಾಸಿಲ್ಸ್ ಅಂತ ನಾವು ಹೇಳ್ತೇವೆ. ಸೊ ದೇವೆ ಡಿಫ್ರೆಂಟ್ ಫಾಸಿಲ್ಸ್, ಆಲ್ಮೋಸ್ಟ್ 5 to 6 ವೆರೈಟಿ ಆಫ್ ಫಾಸಿಲ್ಸ್ ಇತ್ತು, ವುಡ್ ಐಟಮ್ಸ್ ಇತ್ತು. ಈ ಫ್ರೇಮಲ್ಲಿ ಸೆರೆಮೋನಿಯಲ್ ಸ್ವೋರ್ಡ್ಸ್ ಎಲ್ಲ ಇತ್ತು. ಡ್ಯೂರಿಂಗ್ ದ ಟೈಮ್ ಆಫ್ ಅಟ್ಯಾಕ್ ಆಗಿರಲಿ, ಸೀಕ್ರೆಟ್ ಕೆಲವು ಸ್ಪೇಸಿಗೆಲ್ಲ ಇರಲಿ, ಅದೆಲ್ಲ ಇತ್ತು. ಹಾಗೂ ಇದು 2 ದೊಡ್ಡ ಕೋಕೋನಟ್, ಅದು ಕೋಕೋನಟ್ ಮೇಲೆ ಅವರು ಬರೆದಿದ್ದಾರೆ ಆ್ಯಸ್ ಪಾರ್ಟ್ ಆಫ್ ದಿ ಬಾಟನಿ ಸ್ಟಫ್. ಹಾಗೂ ಇಲ್ಲಿ ಸೀಡ್ಸ್ ಉಂಟು, ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಬಗ್ಗೆ ಅವರು ಇಲ್ಲಿ ಸ್ಮಾಲ್ ವರ್ಡಿಂಗ್ಸ್ ಎಲ್ಲ ಹಾಕಿ ಅವರು ಜಸ್ಟ್ ಒಂದು ಫ್ರೇಮ್ ಮಾಡಿದರು. And then we move on to the next room. So next ರೂಮಲ್ಲಿ again the same items but little different. ಕುಕ್ಕಿಂಗ್ ಎಲ್ಲ ಯೂಸ್ ಮಾಡ್ತಾಯಿದ್ವಿ. ಹಾಗೂ ನಾವು ಗೇಮ್ಸಿಗೆ ಕೆಲವು ಮುಂಚೆ ಅವರೆಲ್ಲ ಆಟ ಆಡ್ತಿದ್ರಲ್ಲ, ಸೊ ಅದೆಲ್ಲ. ಹಾಗೂ ಡಿಫ್ರೆಂಟ್ ಕಾಯಿನ್ಸ್ ನೋಡಿ, ಇದೆಲ್ಲ ಡಿಫ್ರೆಂಟ್ ಸಾರ್ಟ್ ಆಫ್ ಕಾಯಿನ್ಸ್ ಆ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಒಂದು ಪೀರಿಯಡಲ್ಲಿ ನಾವು ಯೂಸ್ ಮಾಡ್ತಾಯಿದ್ವಿ. ಸೊ ಬೇಸಿಕಲಿ ಇಟ್ ಈಸ್ ಆಲ್ ದ ಬ್ರಿಟಿಷ್ ಇಂಡಿಯನ್ ಕಾಯಿನ್ಸ್.
ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ಇಲ್ಲಿ ಹಾಕಿದ್ದಾರೆ. ಸೊ ಇಟ್ ಈಸ್ ಗುಡ್ ಟು ಸಿ ಸರ್ಟನ್ ಥಿಂಗ್ಸ್ ಹಾಗೂ ಸಮ್ ಆಫ್ ದಿ ಡೀಟೇಲ್ಸ್ ಅಬೌಟ್ ಸರ್ಟನ್ ಪ್ಲ್ಯಾಂಟ್ಸ್, ಹಾಗೆ ಸರ್ಟನ್ ಬುಕ್ಸ್ ಬಗ್ಗೆ, ಸರ್ಟನ್ ಸ್ಕ್ರಿಪ್ಚರ್ಸ್ ಬಗ್ಗೆ, ಸ್ಟ್ಯಾಂಪ್ಸ್ ಬಗ್ಗೆ ಎಲ್ಲ ಅವರು ಇಲ್ಲಿ ಡೀಟೇಲ್ಸ್ ಆಗಿ ಇಟ್ಟಿದ್ರು. ಯಾರಿಗೆಲ್ಲ ಇದೆಲ್ಲ ಫಿಲಾತ್ಲಿ ಎಲ್ಲ ಲೈಕ್ ಉಂಟು, ಸೊ ಐ ಥಿಂಕ್ ದಿಸ್ ಈಸ್ ಆಲ್ಸೋ ದ ಬೆಸ್ಟ್ ಪ್ಲೇಸ್ ಟು ಕಮ್ ಆ್ಯಂಡ್ ವಿಸಿಟ್. ಯಾರಿಗೆಲ್ಲ ಊಟಿ ಹೋಗಲಿಕ್ಕೆ ಬೇಕು, ಡಿಸೆಂಬರ್ ಜಾನ್ವರಿ ಟೈಮ್ ತುಂಬ ಅಂದರೆ ತುಂಬ ಕೋಲ್ಡ್ ಉಂಟು. ಸೊ ದೆನ್ ಯು ಕ್ಯಾನ್ ಐ ಥಿಂಕ್ ಇಟ್ಸ್ ಪ್ರಿಫರೇಬಲ್ ಟು ಗೋ ಇನ್ ದ ಮಂತ್ ಆಫ್ ಫೆಬ್ ಆರ್ ಮಾರ್ಚ್. ಸೊ ಐ ಥಿಂಕ್ ಇಟ್ ಈಸ್ ಮ್ಯಾನೇಜೇಬಲ್. ಬಟ್ ಡಿಸೆಂಬರಲ್ಲಿ ತುಂಬ ಕೋಲ್ಡ್ ಉಂಟು, ಬರುವಾಗ ಸ್ವೆಟರ್ ಎಲ್ಲ ಹಾಕಿ ಹೋಗಿ. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಟು ಕೋಲ್ಡ್. ಇಲ್ಲಿ ಮೇಲೆ ಬರುವಾಗ ಯು ಫೈಂಡ್ ಇರುಲಾ ಟ್ರೈಬ್ಸ್. ಈಚ್ ರೂಮ್ ಡಿಪಿಕ್ಟ್ಸ್ ಒನ್ ಟ್ರೈಬ್. ಈ ರೂಮಲ್ಲಿ ಎಲ್ಲ ಐಟಮ್ಸ್ ಆಗಿರಲಿ, ಎಲ್ಲ ವಾಟ್ ಎವರ್ ದ ಥಿಂಗ್ಸ್ ಆರ್, ಇಟ್ಸ್ ಆಲ್ ಬಿಲಾಂಗಿಂಗ್ ಟು ಇರುಲಾ ಟ್ರೈಬ್ಸ್. ಇಲ್ಲಿ ಬ್ಯಾಂಬೂ ಸ್ಟಿಕ್ಸ್ ಉಂಟು, ಹಾಗೂ ಬೋ, ಆ್ಯರೋ ಉಂಟು. ದ ವೇ ದೇ ವೇರ್ ಡ್ರೆಸ್ಸಿಂಗ್ ಅಪ್, ಹಾಗೂ ಹೇಗೆ ಅವರು ಇದ್ದರು, ಹಾಗೂ ವಾಟ್ ಈಸ್ ದ ಫೇಮಸ್ ಡ್ಯಾನ್ಸ್ ದೇಸ್ ಟು ಫಾಲೋ, ದೇರ್ ಡ್ರೆಸ್ಸಿಂಗ್ ಸೆನ್ಸ್, ಅದೆಲ್ಲ ಈ ರೂಮಲ್ಲಿ ಅವರು ಇಟ್ಟಿದ್ರು. ಸೊ ಇಟ್ ವಾಸ್ ಗುಡ್ ಟು ನೋ ಅಬೌಟ್ ಒನ್ ಸಚ್ ಟ್ರೈಬ್ ಓವರ್ ಹಿಯರ್. ಸೊ ದಿಸ್ ಈಸ್ ದ ಸೆಕೆಂಡ್ ರೂಮ್ ಅಂತ ಹೇಳ್ಬೋದು. ಇದರಲ್ಲಿ ಪನಿಯಾಸ್ ಡ್ಯಾನ್ಸ್. ಸೊ ಐ ಥಿಂಕ್ ಇಟ್ ಈಸ್ ಬಿಲಾಂಗಿಂಗ್ ಟು ದ ಪನಿಯಾ ಟ್ರೈಬ್. ಸೊ ದಿಸ್ ಈಸ್ ಆಲ್ ದ ಟ್ರೈಬಲ್ ಪೀಪಲ್. ನಾವು ಇಂಡಿಯಾದಲ್ಲಿ ತುಂಬ ಟ್ರೈಬ್ಸ್ ಇದೆ. ಒರಿಸ್ಸಾದಲ್ಲಿ ಇಟ್ಸ್ ಲಾಟ್ ಆಫ್ ಟ್ರೈಬ್ಸ್. ಒರಿಸ್ಸಾದಲ್ಲಿ ತುಂಬ ಟ್ರೈಬ್ಸ್ಗಳು ಇವೆ. ಆ್ಯಂಡ್ ಥಿಂಕ್ ಊಟಿ ಆಲ್ಸೋ ಈಸ್ ಒನ್ ಆಫ್ ದ ಪ್ಲೇಸ್ ವೆರ್ ಯು ಫೈಂಡ್ ಡಿಫ್ರೆಂಟ್ ಸಾರ್ಟ್ ಆಫ್ ಟ್ರೈಬಲ್ ಪೀಪಲ್ ಓವರ್ ಹಿಯರ್. ಸೊ ಮ್ಯೂಸಿಕ್ ಐಟಮ್ಸ್ ಎಲ್ಲ ಇಲ್ಲಿ ಅವರು ಡಿಸ್ಪ್ಲೇಗೆ ಇಟ್ಟಿದ್ರು. ದ ಓಲ್ಡ್ ಫೋಟೋಸ್ ಆಫ್ ಪನಿಯಾ ಟ್ರೈಬ್. ಅವನೀಗ ಡಿಫ್ರೆಂಟ್ ರೂಮಿಗೆ ಹೋಗುವ. ಸೊ ಇಲ್ಲಿ ಕೂಡ ಇನ್ನೊಂದು ಟ್ರೈಬಲ್ ಪೀಪಲ್ ನಿಮಗೆ ಕಾಣ್ತಾ ಇದ್ದಾರಲ್ಲ. ಸೊ ದಿಸ್ ಇಸ್ ಟೋಡಾಸ್ ಟ್ರೈಬ್ ಬಗ್ಗೆ ಊಟಿಯಲ್ಲಿ ತುಂಬ ಪ್ಲೇಸಸ್ಗಳಿವೆ. ಹಾಗೂ ಐ ಥಿಂಕ್ ದೆರ್ ಈಸ್ ಆಲ್ಸೋ ಒನ್ ಆಫ್ ದ ಪಾರ್ಕ್ ಇನ್ ಊಟಿ ವಿಚ್ ಇಸ್ ಬೀನ್ ಡೆಡಿಕೇಟೆಡ್ ಟು ದ ಟೋಡಾಸ್ ಟ್ರೈಬ್. ಅವರ ದ ವೇ ದೇ ವೇರ್ ಲಿವಿಂಗ್, ದ ವೇ ದೇ ಆರ್ ಡ್ರೆಸ್ಸಿಂಗ್ ಇಸ್ ರಿಯಲಿ ಡಿಫ್ರೆಂಟ್. ತುಂಬ ಅಂದರೆ ತುಂಬ ಡಿಫ್ರೆಂಟ್. ಆ ಮೆಟೀರಿಯಲ್ ಆಗಿರಲಿ, ಇಟ್ ಈಸ್ ರಿಯಲಿ ವೆರಿ ಡಿಫ್ರೆಂಟ್. ಹಾಗೂ ಏನೆಲ್ಲ ಐಟಮ್ಸ್ ಅವ್ರು ಯೂಸ್ ಮಾಡ್ತಾಯಿದ್ರು, ಅವರ ಮನೆ ಸ್ಟೈಲ್. ಬೇಸಿಕಲಿ ನಮ್ಮ ಮನೆ ಎಲ್ಲ ಸ್ಟೋನ್ಸಲ್ಲಿಲ್ಲ. ಸೊ ದಟ್ ಈಸ್ ನಾಟ್ ದ ವೇ ದೇ ವೇರ್ ಲಿವಿಂಗ್. ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಹಾಗೂ ದರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಲರ್ನ್ ಇನ್ ಟೋಡಾಸ್ ಟ್ರೈಬ್ ವಿಚ್ ಇಸ್ ಬೀನ್ ಇನ್ ದಿಸ್ ಊಟಿ ಪ್ಲೇಸ್. ಸೊ ಇದೆಲ್ಲ ಡಿಫ್ರೆಂಟ್ ಡ್ರೆಸ್ ಐಟಮ್ಸ್, ಕರ್ಚೀಫ್ ಆಗಿರಲಿ, ದ ಡ್ರೆಸ್ ದೇಸ್ ಟು ಕವರ್, ದ ಸ್ಕರ್ಟ್ಸ್, ಅದೆಲ್ಲ ದ ಮೆಟೀರಿಯಲ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಹಾಗೂ ಇದೆಲ್ಲ ಡಿಫ್ರೆಂಟ್ ಐಟಮ್ಸ್ ಅವರು ಯೂಸ್ ಮಾಡ್ತಾರೆ. ಬೇಸಿಕಲಿ ದ ಮಡ್ ಪಾಟ್ಸ್. ಆ್ಯಂಡ್ ದಿಸ್ ಈಸ್ ಆಲ್ ಸಿಕ್ಕಲ್ ಉಂಟು, ನೈಫ್ ಉಂಟು, ಮಡ್ ಮೆಟೀರಿಯಲ್ಸ್ ಉಂಟು. ಹಾಗೂ ಡ್ಯಾನ್ಸ್ಗೆಲ್ಲ ಯಾವುದೆಲ್ಲ ಐಟಮ್ಸ್ ಅವ್ರು ಯೂಸ್ ಮಾಡ್ತಾಯಿದ್ರು ಅದೆಲ್ಲ ಅವರು ಈ ರೂಮಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ರು. ಬೇಸಿಕಲಿ ನಾನು ನೋಡುವಾಗ ಐ ಫೀಲ್ ದಿಸ್ ಈಸ್ ಒನ್ ಮೋರ್, ದಿಸ್ ಈಸ್ ಕೋಟಾಸ್. ಸೊ ದಿಸ್ ಈಸ್ ಕೋಟಾ ಪಾಟರಿ. ಸೊ ದ ವೇ ವಾಟ್ ಎವರ್ ದೇಸ್ ಟು ಫಾಲೋ, ಮೇ ಬಿ ಅವರ ಕೆಲಸ ಆಗಿರಲಿ, ಇಲ್ಲಾಂದರೆ ಅವರ ವಾಟ್ ಎವರ್ ದ ವರ್ಕ್ ದೇಸ್ ಟು ಡೂ, ಆಲ್ ಇಸ್ ಬೀನ್ ಡಿಸ್ಪ್ಲೇಡ್ ಇನ್ ದಿಸ್ ಪರ್ಟಿಕ್ಯುಲರ್ ರೂಮ್. ಇದೆಲ್ಲ ರಾಕ್ ಆರ್ಟ್ಸ್. ಸೊ ಬೇಸಿಕಲಿ ಇನ್ ಕರ್ನಾಟಕದಲ್ಲಿ ಕೂಡ ನಿಮಗೆ ಇದೆಲ್ಲ ಸಿಗ್ತದೆ ಇನ್ ಟೆಂಪಲ್ಸ್ ಬೇಸಿಕಲಿ. ಸೊ ಇದೆಲ್ಲ ನಮಗೆ ಇಲ್ಲಿ ಅವರು ಡಿಸ್ಪ್ಲೇಗೆ ಇಟ್ಟಿದ್ರು. ಸೊ ಇಟ್ ಈಸ್ ಆಲ್ಸೋ ಈಚ್ ಸ್ಟೋನ್ ಹ್ಯಾಸ್ ಸರ್ಟನ್ ಸಾರ್ಟ್ ಆಫ್ ನಾಲೆಜ್ ದಟ್ ವಿ ಕ್ಯಾನ್ ಗೇನ್ ಅಂತ ಹೇಳ್ಬೋದು. ಸೊ ಇಟ್ ವಾಸ್ ರಿಯಲಿ ಗುಡ್ ಟು ಸಿ ಆಲ್ ದೀಸ್ ಐಟಮ್ಸ್. ಬೇಸಿಕಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಆಲ್ ಮಡ್ ಪಾಟ್ಸ್. ದಿಸ್ ಇಸ್ ಆಲ್ ಇನ್ ನೀಲಗಿರಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರುವಂಥದ್ದು. ಇಟ್ಸ್ ಆಲ್ ಫ್ರಮ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ. ಮೇಲೆ ರೂಮಲ್ಲಿ ಇಟ್ಸ್ ಓನ್ಲಿ ಅಬೌಟ್ ಟ್ರೈಬ್ಸ್. ನಿಮಗೆ 3 ಟೈಪ್ಸ್ ಟ್ರೈಬ್ ಬಗ್ಗೆ ನಿಮಗೆ ನಾಲೆಜ್ ಗೇನ್ ಆಯಿತು. ಸೊ ಐ ಹೋಪ್ ಇಟ್ ಈಸ್ ರಿಯಲಿ ವೆರಿ ಹೆಲ್ಪ್ಫುಲ್. ಐ ಥಿಂಕ್ ದಿಸ್ ಈಸ್ ದ ಫೈನಲ್ ರೂಮ್. ಇಲ್ಲಿ ಫೋಟೋಸ್ ಎಲ್ಲ ಅವ್ರು ಇಟ್ಟಿದ್ದಾರೆ. ಇಟ್ಸ್ ಆಲ್ ಅಬೌಟ್ ಡಿಫ್ರೆಂಟ್ ಟೂರಿಸ್ಟ್ ಪ್ಲೇಸಸ್. ಐ ಹೋಪ್ ಸೊ. ಸೊ ಇದೆಲ್ಲ ನಿಮಗೆ ಮ್ಯಾಂಗ್ಳೂರಲ್ಲಿ ಕೂಡ ನಾವು ಯೂಸ್ ಮಾಡ್ತೇವೆ, ಬೇಸಿಕಲಿ ಹಳ್ಳಿಯಲ್ಲಿ ಎಲ್ಲ. ಇದೆಲ್ಲ ಒಂದು ಟ್ರೈಬಿಗೆ ಸೇರುವಂಥದ್ದು. ಸೇಮ್ ಥಿಂಗ್ ದ ಫೋಟೋಸ್, ಅದರ ಬಗ್ಗೆ ಏನೆಲ್ಲ ಅವ್ರು ಯೂಸ್ ಮಾಡ್ತಾಯಿದ್ರು ನಾವೆಲ್ಲ ಇದೆಲ್ಲ ಯೂಸ್ ಮಾಡ್ತೇವೆ. ರೈಸ್ ಎಲ್ಲ ಅದು ಮೆಷರ್ಮೆಂಟ್ ಎಲ್ಲ ಮಾಡುವಾಗ. ಸೊ ಸೇಮ್ ಐಟಮ್ಸ್ ಬಟ್ ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಸೊ ಮಡ್ ಪಾಟ್ ಉಂಟು, ಹಾಗೂ ಅವರ ದ ವೇದ್ಯ ಬಡಗಾಸ್. ಸೊ ಐ ಥಿಂಕ್ ದಿಸ್ ಇಸ್ ಬಿಲಾಂಗಿಂಗ್ ಟು ಬಡಗ ಟ್ರೈಬ್ಸ್. ಇದೆಲ್ಲ ಮೇಲೆ ತಮಿಳು
ಕಂಡಿಟ್ಟಿದ್ದ ಇದು ಮ್ಯೂಸಿಯಂ ತುಂಬ ಒಳ್ಳೇದಿತ್ತು. ಎಂಟ್ರಿ ಟಿಕೆಟ್ಸ್ ₹20 per person, 20 ಅಲ್ಲ ಸಾರಿ 10 per person. ಹಾಗೂ ಮೊಬೈಲ್ ಎಲ್ಲ ಯೂಸ್ ಮಾಡಿದರೆ ₹100 ಎಕ್ಸ್ಟ್ರಾ ಕೊಡಲಿಕ್ಕಿತ್ತು. ಬಟ್ ಇಟ್ ವಾಸ್ ವರ್ತ್. ತುಂಬ ಅಂದರೆ ತುಂಬ ಒಳ್ಳೆದಿತ್ತು. ನೀವು ಕೂಡ ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಿ ಗೌರ್ಮೆಂಟ್ ಸ್ಟೋನ್ ಮ್ಯೂಸಿಯಂ ಇನ್ ಊಟಿ. Thanks for watching. Please to like, comment and share Delia's Lifestyle.